ಸಿಲ್ವರ್ ಫಿಶ್, ಮಂಗಳೂರಿನಲ್ಲಿ ತುಳು ಲ್ಯಾಂಗ್ವೇಜಲ್ಲಿ ಇದನ್ನು ಕೊಲತರು ಅಂತ ಕರೀತಾರೆ. ಇಲ್ಲಿ ನಾನು 75 ಸಿಲ್ವರ್ ಫಿಶ್ ತಗೊಂಡಿದ್ದೇನೆ ಫ್ರೈ ಮಾಡಲಿಕ್ಕೆ. ಇದಕ್ಕೆ ನಾನು 4 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, ಆರೋಟು ಅಂತ ಹೇಳ್ತಾರೆ, ಜೋಳದ ಪುಡಿ 4 ಸ್ಪೂನ್ನಷ್ಟು ತಗೊಂಡಿದ್ದೇನೆ. ಹಾಗೆಯೇ 2 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ಮೆಣಸಿನ ಪುಡಿ 2 ಸ್ಪೂನ್ನಷ್ಟು ತಗೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಸ್ಪೂನಿನಷ್ಟು ಅರಶಿನ ಪುಡಿ, ಟರ್ಮರಿಕ್ ಪೌಡರ್ ಅರ್ಧ ಸ್ಪೂನ್ ತಗೊಂಡಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಪುಡಿ ಉಪ್ಪು ನಾನು ಯೂಸ್ ಮಾಡಿದ್ದೇನೆ. ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್, ಲೆಮನ್ ಜ್ಯೂಸ್ ಅಥವಾ ವಿನಿಗರ್ ತಗೊಳ್ಬೋದು 1 ಸ್ಪೂನ್ನಷ್ಟು. ಹಾಗೆಯೇ ಸ್ವಲ್ಪ ಕರಿ ಲೀವ್ಸ್, ಕರಿಬೇವಿನ ಎಲೆಯನ್ನು ಹಾಕಿ ನೀರು ಹಾಕದೇನೆ ಹಾಗೆಯೇ ನಾನು ಡ್ರೈ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೀರು ಸೇರಿಸೋದು ಬೇಡ, ಆಮೇಲೆ ನಾನು ಹೇಳ್ತೇನೆ ಯಾವಾಗ ಅಂತ, ಆಗ ಸೇರಿಸಬೇಕು. ಇದನ್ನು ಫಸ್ಟ್ ಹಾಗೆಯೇ ಡ್ರೈ ಆಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಬೇಕು ಫಿಶ್ಗೆ. ನಂತರ ನಾವು ಉಂಟಲ್ಲ ಎಲ್ಲ ಮಸಾಲ ಅಂಟಿದ ನಂತರ ಆಗ ನಮಗೆ ಗೊತ್ತಾಗ್ತದೆ ಎಷ್ಟು ನೀರು ಹಾಕಬೇಕು ಅಂತ. ನೋಡಿ, ಇದಕ್ಕೆ ಒಂದು 4 ರಿಂದ 5 ಚಮಚದಷ್ಟು ನೀರು ಬೇಕಾಗ್ತದೆ. ಈ ಟೈಮಲ್ಲಿ ನಾನು ನೀರು ಆ್ಯಡ್ ಮಾಡಿ ಹೀಗೇ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಮತ್ತು ಇದನ್ನು 2 ಟೈಪ್ನಲ್ಲಿ ಮಾಡ್ಬೋದು. ಒಂದು ಮಸಾಲ ಫಿಶ್ ಫ್ರೈ, ಮತ್ತೊಂದು ರವಾ ಮಿಕ್ಸ್ ಫಿಶ್ ಫ್ರೈ ಅಂತ. ರವೆ ಹಾಕಿ ಮತ್ತೊಂದು ಮಸಾಲದಲ್ಲಿ ರವೆ ಹಾಕದೆ, 2 ರೀತಿ ತೋರಿಸ್ತೇನೆ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದು, ಇದು ನಾನು ರವೆ ಹಾಕದೇನೆ ಖಾಲಿ ಮಸಾಲದಲ್ಲೇ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ 2 ಸಹ. ನೀವು 2 ಟೈಪಲ್ಲಿ ಮಾಡಿ ನೋಡಿ, ಚೆನ್ನಾಗಿ ಬರ್ತದೆ. ಆದರೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಚಿಕ್ಕ ಚಿಕ್ಕ ಮೀನಾಗಿರೋದ್ರಿಂದ ತುಂಬ ಬೇಗನೆ ಕ್ವಿಕ್ಕಾಗಿ ಆಗ್ತದೆ, ಬೇಗ ಫ್ರೈ ಆಗ್ತದೆ. ಮತ್ತು ಇದರ ಮುಳ್ಳನ್ನು ಕೂಡ ತಿನ್ನಬಹುದು, ಅಷ್ಟು ಚೆನ್ನಾಗಿರ್ತದೆ. ಅಂದರೆ ಡೀಪ್ ಫ್ರೈ ಮಾಡೋದ್ರಿಂದ. ಆದರೆ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಸಿಲ್ವರ್ ಫಿಶ್ ಇದು ಮಸಾಲ ಫ್ರೈ ಈ ಥರ ರೆಡಿಯಾಗಿದೆ. ಕರಿಬೇವಿನ ಎಲೆಗಳ ಹಾಕಿರೋದ್ರಿಂದ ಘಮ ಎಲ್ಲ ಚೆನ್ನಾಗಿ ಬರ್ತದೆ. ನಂತರ ರವೆ ಹಾಕಿ ಹೇಗೆ ಫ್ರೈ ಮಾಡೋದು ಅಂತ ಕೂಡ ತೋರಿಸ್ತೇನೆ. ಅದು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವುದು ನಿಮಗೆ ಇಷ್ಟ ಆಗಿದೆ ಅಂತ ಕಮೆಂಟ್ಸಲ್ಲಿ ನನಗೆ ಹೇಳಬೇಕು. ಈಗ ನಾನು ರವೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಒಂದು ಪ್ಲೇಟಿನಲ್ಲಿ ರವೆ ತಗೊಂಡು ಜಸ್ಟ್ ಆ ಮಸಾಲ ಹಾಕಿರ್ತೀರಲ್ಲ ಫಿಶ್, ಅದನ್ನೇ 2 ಸೈಡ್ ಸಹ ರವೆ ಅಂಟಿಕೊಳ್ಳುವ ಹಾಗೆ 2 ಸೈಡಿಗೆ ಸಹ ತಾಗಿಸಬೇಕು. ಸಿಂಪಲ್, ತುಂಬ ಈಸಿ, ಇದೇನು ಕಷ್ಟ ಇಲ್ಲ. ನೋಡಿ, ಆ ಥರ ಮಿಕ್ಸ್ ಮಾಡಿದರೆ ಆಯಿತು. ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಮತ್ತು ಇದನ್ನು ಇಡಬೇಕು ಅಂತ, ರವೆ ಹಾಕಿ ಇಡಬೇಕು ಅಂತ ಆ ಥರ ಏನಿಲ್ಲ. ಫಿಶ್ಗೆ ಮಸಾಲೆ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿದರೆ ಸಾಕು. ಫ್ರಿಜ್ನಲ್ಲಿ ಇಡ್ಬೋದು ಅಥವಾ ಹಾಗೆಯೇ ಇಡ್ಬೋದು, ಅಷ್ಟು ಮಾಡಿದರೆ ಸಾಕು. ಮತ್ತು ರವೆ ಹಾಕಿ ಏನು ಇಡಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಫ್ರೈ ಮಾಡುವಾಗಲೇ ರವೆ ಹಾಕಿ ಫ್ರೈ ಮಾಡಬೇಕು. ಇದು ಕೂಡ 2 ಸೈಡ್ ಕೂಡ ಫ್ರೈ ಮಾಡಬೇಕು. ಇದು ರವೆ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಮಸಾಲಕ್ಕಿಂತ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ನಮ್ಮ ಫಿಶ್. ನೋಡಿ ಹೇಗೆ ಕಾಣ್ತಾ ಉಂಟು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೀಗೇನೆ ನನ್ನ ಚಾನಲನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.